ಸೊ ಈಗ ಏನಕ್ಕೆ ಕುಡಿಬೇಕು ಅಂತ ಹೇಳ್ತೀನಿ. ಫಸ್ಟ್ ಒನ್ ಏನಂತಂದರೆ ಡೈಜೆಷನ್ನು ಚೆನ್ನಾಗಾಗುತ್ತೆ. ನಮಸ್ತೆ, ಇದು ಶಾರದಾ ಡೈರೀಸ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಒಂದು ಡೈಲಿ ರೊಟೀನ್ ಹೇಗಿರುತ್ತೆ, ನನ್ನ ಒಂದು ರೊಟೀನ್ ಹೇಗಿರುತ್ತೆ ಅಂತ ಎಲ್ಲ ತೋರಿಸ್ತೀನಿ. ಇವತ್ತು ಡೇ ಪೂರ್ತಿ ವಿಡಿಯೋ ಮಾಡ್ಕೊತೀನಿ. ಸೊ ಈಗ ಎದ್ಬಿಟ್ಟು ನಾನು ರೋಹಿ ಪುಳಿಯೋಗರೆ ಕೇಳ್ದ ಅಂಥೇಳಿ ಅನ್ನ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ಈಗ ನಾವು ಇದು ಮಾಡಬೇಕು, ಹಾಟ್ ವಾಟರ್ನ ಕುಡಿಬೇಕು. ಸೊ ಅಲ್ಲಿಂದ ಹೇಳ್ಕೊಂಡು ಸಂಜೆ ತನಕ ವ್ಲಾಗ್ ಹೆಂಗಿರುತ್ತೆ, ರೊಟೀನ್ ಹೆಂಗಿರುತ್ತೆ ಅಂತ ನೋಡ್ತಾ ಹೋಗಿ. ನೀರಾಗಿದೆ ಇದು. ಈ ಜೇನುತುಪ್ಪನ ಈ ಹಾಟ್ ವಾಟರ್ಗೆ ಹಾಕ್ಕೊಂಡು ಕುಡಿಬೇಕು. ಯಾಕೆ ಏನು ಅಂತ ಹೇಳ್ತೀನಿ ನಿಮಗೆ ವ್ಲಾಗಲ್ಲಿ. 2 ಸ್ಪೂನ್ ಹಾಕೋತಾರೆ, ಬಟ್ ನಾನು 1 ಸ್ಪೂನ್ ಹಾಕ್ತೀನಿ. ಸೊ ಇಷ್ಟು ಹಾಕಿ 1 ಸ್ಪೂನಷ್ಟು ಹಾಕಿದ್ದೀನಿ. ಇಷ್ಟು ಹಾಕಿದ ಮೇಲೆ ಒಂದು ಚಿಕ್ಕ ಗಾತ್ರದ ಲೆಮನ್ ಹಾಕಬೇಕು. ಐ ವಿಲ್ ಶೋ ಯು. ಏನು ಮಾಡ್ತೀವಿ? ಇಷ್ಟು ಲೆಮನ್ನ ಬಿಸಿನೀರು ಮತ್ತು ಹನಿ ಹಾಕಿದ್ವಲ್ಲ ಅದರಲ್ಲಿ ಇದು ಮಾಡ್ಕೋಬೇಕು. ಆಮೇಲೆ ಮಿಕ್ಸ್ ಮಾಡಬೇಕು. ಹೌದು, ರೋಹಿ ಅವರು ಹೇಳಿದ ಹಾಗೆ ಮಿಕ್ಸ್ ಮಾಡಬೇಕು. ಸೊ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೆಂಗಾಗಿತ್ತು? ಇದನ್ನು ಏನು ಡೈಲಿ ಕುಡಿಬೇಕು. ಇದನ್ನು ಯಾಕೆ ಏನು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಈಗ ನಾವು ಕುಡಿತೀವಿ. ಮಿಕ್ಸ್ ಮಾಡೈತಲ್ಲ, ರೋಹಿ ಅವ್ರಿಗೆ ಕೊಟ್ಟಿದ್ದೀನಿ. ಅವರು ಎಕ್ಸ್ಪ್ರೆಷನ್ ಹೆಂಗಿರ್ತದ ಗೊತ್ತಿಲ್ಲ ಕುಡಿಯೋ ಟೈಮಿಗೆ. ಕುಡೀರಿ ನೋಡೋಣ. ನಾವು ಕುಡಿತಾ ಇದ್ದೀವಿ. ಕುಡಿ ನೋಡೋಣ ಎಕ್ಸ್ಪ್ರೆಷನ್ ಹೆಂಗಿರ್ತೈತೆ. ಸ್ವಲ್ಪ ಕುಡಿ, ಚಾ ಕುಡ್ದಂಗೆ. ಬೇಸತ್ತಾ? ನೋಡಿ, ರೋಹಿ ಅವರೇ ಕುಡ್ದಿದ್ದಾರೆ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾನೆ. ಸೊ ಈಗ ಏನಕ್ಕೆ ಕುಡಿಬೇಕು ಅಂತ ಹೇಳ್ತೀನಿ. ಫಸ್ಟ್ ಒನ್ ಏನಂತಂದರೆ ಡೈಜೆಷನ್ನು ಚೆನ್ನಾಗಾಗುತ್ತೆ. ಬಹಳಷ್ಟು ಜನ ಡೈಜೆಷನ್ ಪ್ರಾಬ್ಲಮಿಂದ ಇದು ಮಾಡ್ತಾ ಇರ್ತಾರಲ್ಲ, ಅಂಥವ್ರಿಗೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಡೈಜೆಷನ್ ಸಿಸ್ಟಮ್ ಚೆನ್ನಾಗಿರುತ್ತೆ. ಹಾಗೆ ಇನ್ನೊಂದು ಕೊಡ್ತೀನಿ, ವಿಟಮಿನ್ ಸಿ ಇರೋದ್ರಿಂದ ಲೆಮನ್ನಲ್ಲಿ ನಮ್ಮ ಒಂದು ಸ್ಕಿನ್ ಚೆನ್ನಾಗಾಗುತ್ತೆ. ಸ್ಕಿನ್ ಚೆನ್ನಾಗಾದರೆ ಬಾಡಿ ಕ್ಲೀನಪ್ ಆಗುತ್ತೆ. ಫಸ್ಟು ಬಾಡಿ ಕ್ಲೀನಪ್ ಆಗುತ್ತೆ, ತದನಂತರ ಸ್ಕಿನ್ ಗ್ಲೋ ಬರುತ್ತೆ. ಡೈಲಿ ಕುಡಿಬೇಕು ಇದನ್ನು. ಹಾಗಾಗಿ ಬಾಡಿ ಚೆನ್ನಾಗಿ ಕ್ಲೀನಪ್ ಆದರೆ ಆರ್ಗನ್ಸ್ ಎಲ್ಲ ಸರಿಯಾಗಿ ಕೆಲಸ ಮಾಡ್ತದೆ. ಸೊ ಹಾಗಾಗಿ ಇದನ್ನು ಕುಡಿಬೇಕು. ಭಾಳಷ್ಟು ಜನ ಬಿಸಿನೀರು ಲೆಮನ್ ಹಾಕ್ಕೊಂಡು ಇದು ಮಾಡ್ತಾರೆ, ಅದು ಕೂಡ ವರ್ಕ್ ಆಗುತ್ತೆ. ಹನೀಸ್ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ಹನಿ ಏನಂದರೆ ಇನ್ನಷ್ಟು ಗ್ಲೋ ಕೊಡುತ್ತೆ ಅನ್ನೋ ಒಂದು ಇದಕ್ಕೆ ಹೇಳ್ತಾ ಇದ್ದೀನಿ. ಹಾಕ್ಲಾ ಇನ್ನೊಂದು ಸ್ವಲ್ಪ? ಸೊ ಟ್ರೈ ಮಾಡಿ. ಹನಿ ಇಲ್ಲದೆ ಇದ್ದರೆ ಲೆಮನ್ನು ವಿತ್ ಹಾಟ್ ವಾಟರ್ ಕುಡೀರಿ, ತುಂಬ ಚೆನ್ನಾಗಿರುತ್ತೆ. ಪೂರ್ತಿ ಕುಡ್ದಾ? ಈಗ ಇವನಿಗೆ ಪುಳಿಯೋಗರೆ ಮಾಡಿ ಕೊಡಬೇಕು. ಅದು ಅನ್ನದ ಬಂದ್ ಮಾಡು.
ಇದರಲ್ಲಿರೋ ಬೀಜನ ವೇಸ್ಟ್ ಮಾಡಬಾರ್ದು. ಅಲ್ಲಿ ಹೋಗಿ ಇದು ಮಾಡಬೇಕು. ನಮ್ಮ ಪ್ಲ್ಯಾಂಟ್ಸ್ ಇದೆಲ್ಲ ಸ್ವಲ್ಪ ಜಾಗ ಇದೆಯಲ್ಲ, ಅಲ್ಲಿಗೆ ಹೋಗಿ ಈ ಲೆಮನ್ ಬೀಜನ ಹಾಕಬೇಕು. ಯಾಕೆಂದರೆ ಲೆಮನ್ ಗಿಡ ಬರುತ್ತೆ. ಓಕೆ, ಸೊ ಯಾವುದನ್ನು ವೇಸ್ಟ್ ಮಾಡಬಾರ್ದು. ಸೊ ಈಗ ಅನ್ನ ಆಗಿದೆ. ಸ್ವಲ್ಪ ಪುಳಿಯೋಗರೆ ಮಾಡಿಕೊಟ್ಟು ಎಲ್ಲ ಕ್ಲೀನಪ್ ಮಾಡಬೇಕು. ಮನೆ ಸ್ವಲ್ಪ ಕ್ಲೀನಪ್ ಮಾಡಿದ್ಮೇಲೆ ನಾವು ಒಂದು ಡೈಲಿ ರೊಟೀನ್ ಸ್ಟಾರ್ಟ್ ಆಗುತ್ತೆ ನಮ್ಮದು. ಓದ್ಕೊಳ್ಳೋದು, ಅಡುಗೆ ಮಾಡೋದು ನೆಕ್ಸ್ಟ್ ಎಲ್ಲ. ಸೊ ನಮ್ಮ ಒಂದು ರೋಹಿತ್ ಅವರು ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿದ್ಮೇಲೆ ತಿಂತೀರಾ ಏನೋ ತಿಂದು ಸ್ನಾನ ಮಾಡ್ತೀರಾ? ಏನು ಪುಳಿಯೋಗರೆ ಸ್ನಾನ ಮಾಡಿದ್ಮೇಲೆ ತಿಂತೀನಿ. ಓಕೆ, ಪುಳಿಯೋಗರೆ ರೆಡಿ ಆಗಿದೆ. ಈಗ ಅದನ್ನು ಹುಳಿ ಮಾಡಿಟ್ಟಿದ್ದೀನಿ. ರೋಹಿಗೆ ಸ್ನಾನ ಮಾಡಿಸ್ಬೇಕು ಇದಾನವನು. ಸೊ ಆ ಕಡೆ ಮನೆಗೆ ಹೋಗಿ ಹೂವನ್ನ ಹರ್ಕೊಂಡು ಬಂದೆ. ದುಂಡು ಮಲ್ಲಿಗೆ ಗಿಡ ಇದು ನಮ್ಮಮ್ಮ ಬೆಳೆಸಿರ್ತಕ್ಕಂಥ ಒಂದು ಗಿಡ ಇದು. ಸೊ ಇದು ಎವ್ರಿ ಇಯರ್ ಆಗುತ್ತೆ, ಒಂದು 2-3 ಟೈಮ್ಸ್ ಆಗುತ್ತೆ ಸೀಸನ್ ವೈಸು. ಸೊ ಈ ಸರಿ ಕೂಡ ಆಗಿದ್ದಾವೆ. ಅದನ್ನು ಹಾಕ್ಕೊಂಡು ಬಂದು ಇಟ್ಟಿದ್ದೀನಿ. ಬಟ್ ನನಗೆ ಇಟ್ಕೊಳ್ಳಲ್ಲ, ಯಾಕೆಂದರೆ ಫುಲ್ ಶಕೆ ಇದೆ. ಮತ್ತು ಜಡೆ ಹಾಕ್ಕೊಂಡು ಅದನ್ನೆಲ್ಲ ಇಟ್ಕೋಬೇಕು ಅಂದರೆ ನನ್ನಿಂದ ಆಗಲ್ಲ. ಹಾಗಾಗಿ ನೋಡೋಣ, ಪೂಜೆ ಮಾಡೋಣ. ಪೂಜೆ ಮಾಡೋಕ್ಕೆ ಇದ್ದಾವೆ ಹೂವು, ನೋಡೋಣ ಯಾರಿಗಾದರೂ ಕೊಡ್ತೀನಿ. ಈಗ ಹುಳಿ ರೆಡಿ ಆಗಿದೆ. ಇದು ಪುಳಿಯೋಗರೆ ಹುಳಿ. ಸೊ ರೋಹಿಗೆ ಸ್ನಾನ ಮಾಡಿಬಿಟ್ಟು ಬಂದು ಇದನ್ನು ಕಲಸಿ ಅವನಿಗೆ ಕೊಡ್ತೀನಿ. ಸೊ ತಿಂತಾನೆ ಅವನು. ನೆಕ್ಸ್ಟು ಮತ್ತೆ ಸಿಗ್ತೀನಿ. ಈಗ ರೋಹಿಗೆ ಸ್ನಾನ ಮಾಡ್ಕೊಂಡು ಬರ್ತೀನಿ. ಸ್ನಾನ ಮಾಡಿಕೊಂಡು ಬಂದು ಮುದ್ದು ಇವನು ಮೊನ್ನೆ ಎಣ್ಣೆ ಹಚ್ಚಿದ್ದೆ. ಸೊ ಎಣ್ಣೆ ಹಚ್ಚಿದ್ದಕ್ಕೆ ನಾನು ಕರ್ಗಾಗ್ಬಿಟ್ಟಿದ್ದೀನಿ. ಸೊ ನನಗೆ ತಲೆ ಸ್ನಾನ ಮಾಡು ಅಂತ ಹೇಳಿದ. ಹಾಗಾಗಿ ತಲೆ ಸ್ನಾನ ಮಾಡಿಸಿದ್ದೀನಿ. ಇವನೇನು ಭಾರಿ ಅಂದರೆ ಬೆಳ್ಳಗಿದ್ದಾನೆ. ಎಣ್ಣೆ ಹಚ್ಚಿದ್ರೆ ಕರ್ಗಾಗ್ಬಿಡ್ತಾನೆ. ಸೊ ಇದೇನು ಲಾಜಿಕ್ಕೋ ಏನು ನಮ್ಮರು ಇದು. ಸೊ ಗಿಡಕ್ಕೆ ಬರ್ತೀನಿ ಬಟ್ಟೆ ತಗೊಂಡು. ಊಟ ಮಾಡಿದ್ರೆ ಊಟ ಮಾಡಿದ್ರಾ? ನೋಡಕತ್ತೀನಿ ಅಷ್ಟೇ. ನಾನಿಲ್ಲಿ ಈ ಕಡೆ ಶಾರು ನಾನು ತಲೆ ಈ ಕಡೆ ಅಂತೀನಲ್ಲ, ನಾವು ಅಂದಮೇಲೆ ಅದು ಅಂತ ಫೋನ್ ನಾವು ಅನ್ನಕ್ಕಿಗೆಲ್ಲ ಅದೇ ಅಂದಿತ್ತಲ್ಲ. ಫೇವ್ರೆಟ್ ಡ್ರೆಸ್ ಎಲ್ಲೈತಪ್ಪ? ಅಲ್ಲಿ ತೋರ್ಸಂಗ ನೋಡಿ ಪುಳಿಯೋಗರೆ. ಬಟ್ ಕಲರ್ ಸ್ವಲ್ಪ ವೈಟ್ ಕಾಣಿಸ್ತಿದೆ, ಇದು ಅಷ್ಟು ವೈಟ್ ಇಲ್ಲ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ. ನಮ್ಮ ರೋಹಿಗೆ ಸಿಕ್ಕಾಪಟ್ಟೆ ಇಷ್ಟ. ಒಂದು ನಿಮಿಷ ಲೈಟ್ ಆಫ್. ಈಗ ನೋಡಿ ಆ್ಯಸ್ ಇಟ್ ಈಸ್ ಕಲರ್ ಕಾಣ್ತಾ ಇದೆ. ಸೊ ಅರಿಶಿನ ನಾನು ಜಾಸ್ತಿ ಹಾಕಲ್ಲ, ಯಾಕಂದರೆ ನನಗೆ ಅರಿಶಿನ ಹಾಕಿದರೆ ತಿನ್ನಂಗಾಗಲ್ಲ. ಸೊ ಇಷ್ಟು ಇದು ಪುಳಿಯೋಗರೆ. ಈಗ ಮನೆಗಿನ್ನೇ ಒರೆಸ್ಬೇಕು. ಇದೆಲ್ಲ ತಿಂದು ಮನೆಯೆಲ್ಲ ಒರೆಸಿ ತದನಂತರ ಓದ್ಕೋತಾ ಕೂರಬೇಕು. ಇದೇ ನಮ್ಮ ರೊಟೀನ್ ಆಗಿರುತ್ತೆ. ಸೊ ಲಾಸ್ಟ್ವರೆಗೂ ವಿಡಿಯೋನ ವಾಚ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ರೋಹಿ ರೆಡಿ ಆಗ್ತಾ ಇದ್ದಾನೆ. ಸರಿ, ಬಾಯ್ ಬಾಯ್. ಮತ್ತೆ ಸಿಗೋಣ. ಎಷ್ಟು ಬೆಳ್ಳಗಿದ್ದೆ ನಾನು. ಓ ಎಲ್ಲಿ? ಯಾ ನೈಸ್ ಸೂಪರ್. ಬೆಳ್ಳಗಿದೆ.
ನೀನಂತೀಯ ಹ್ಞೂ ಎಣ್ಣೆ ಹಚ್ಕೊಂಡ್ರೆ ಕರ್ಗಾಗ್ತೀನಿ. ನೀನೆಲ್ಲ ಅಂದಿದ್ದು ಎಣ್ಣೆ ಹಚ್ಕೊಂಡು ಕರ್ಗಾಗ್ಬಿಟ್ಟಿನಂತ. ಹ್ಞೂ ಈಗ ಬೆಳಗಾದ ಎಲ್ಲಿ ಹ್ಞೂ ಹಾ 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 ಭಾರಿ ಸುಂದರ. ಹಾಂ 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 ನೋಡಿ ನಾನು ಶಾರುಖಿನ ಇಟ್ಟಿದ್ದೀನಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸಿಕ್ಕಾಪಟ್ಟೆ ಹೇಳ್ತಿದ್ದಾನೆ. ಈ ಹೊರಗಡೆ ಗ್ಯಾಪ್ ಇತ್ತಲ್ವ, ಇಲ್ಲಿ ಫಿಲ್ ಮಾಡಿಸಿದ್ದೀನಿ. ಇದು ಕಟ್ಟನ್ನೆಲ್ಲ ಹಾಕಿ ತುಂಬ ಚೆನ್ನಾಗಾಗಿದೆ. ಹೌದೌದೌದು, ಭಾರಿ ಬೆಳಗೈತಿ. ಎಷ್ಟು ಉದ್ರ ಆಗಿದೆ ನೋಡಿ. ಹಿಂಗಿದ್ರೆ ನನಗೆ ಪುಳಿಯೋಗರೆ ಇಷ್ಟ ಆಗುತ್ತೆ. ಸೊ ಇದು ತಿಂತಾ ಇದ್ದೀವಿ. ತುಂಬ ಟೈಮ್ ಆಗ್ತಾ ಇದೆ, 11 ಆಗಕ್ಕೆ ಬಂದಿದೆ. ಇಷ್ಟೊತ್ತಿಗೆ ನಾನು ಓದ್ಕೊಂಡು ಕುಂದಿರಬೇಕು ಅಂದ್ಕೊಂಡಿದ್ದೆ. ಆದರೂ ವ್ಲಾಗ್ ಮಾಡೋದು ಬಿಡಬಾರ್ದು ಅಂತ ಹಾಗೆ ಮಾಡ್ತಾಯಿದ್ದೀನಿ. ಈ ರೀತಿ ಕೆಲಸ ಮಾಡ್ತಾ ಮಾಡ್ತಾ ಫೋನ್ ಯೂಸ್ ಮಾಡಿಕೊಂಡು ವ್ಲಾಗ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಮುಂಚೆ ನನಗೆ ಗೊತ್ತೇ ಆಗ್ತಿರಲಿಲ್ಲ. ವ್ಲಾಗ್ ಮಾಡೋಣ ಅನ್ಕೋತಾ ಇದ್ದೆ. ಬಟ್ ಇವಾಗ ಇದೆಲ್ಲ ರೆಕಾರ್ಡ್ ಮಾಡಿಬಿಟ್ಟು ಹಾಕೋದು ಎಷ್ಟು ಕಷ್ಟ ನಮ್ಮ ಕೆಲಸದ ನಡುವೆ ಅಂತ ಈಗ ಅರ್ಥ ಆಗ್ತದೆ ನನಗೆ. ನಿಜ ನಾನು ತುಂಬ ಟೈಮ್ ಹಿಡಿಯುತ್ತೆ. ನೋಡುವ, ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಅದಕ್ಕೆ ಎಲ್ಲೂ ಗಿವ್ ಅಪ್ ಮಾಡಬಾರ್ದು. ಇಷ್ಟು ದಿನ ಮಾಡಿದ್ದಿಲ್ಲ ವೀಡಿಯೋಸ್ನ ನೀಟಾಗಿ. ಬಟ್ ಇನ್ಮೇಲೆ ಡೈಲಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡುವ, ಐ ವಿಲ್ ಟ್ರೈ ಮೈ ಬೆಸ್ಟ್. ರೋಹಿ ಎದಿಷ್ಟು ತಿಂತಾ ಇದ್ದಾನೆ. ಒಂದು ಫೇವ್ರೆಟ್ ಪುಳಿಯೋಗರೆ ಇದು. ಹಾಂ, ಫೇವ್ರೆಟ್ ಇಲ್ವಾ? ಏಕೆ? ಮತ್ತೇನು ಫೇವ್ರೆಟ್ ನಿಮಗೆ? ಸುಳ್ಳು ಹೇಳ್ತಿದ್ದೆ ನಾನು. ಸಿಕ್ಕಾಪಟ್ಟೆ ಇಷ್ಟ. ನಿಮ್ಗೆ ಏನು ಮಾಡ್ಕೊಡ್ಬೇಕು ಅಂತಂದರೆ ಪುಳಿಯೋಗರೆ ಅಂತಲೇ ಹೇಳ್ತಿರ್ತಾನೆ. ಈಗ ಡವ್ ಮಾಡ್ತಾನೆ. ಈಗ ಬೇಕ್ರಿ ಐಟಮ್ಸ್ ಇಷ್ಟ ಅಲ್ಲ ನಿಮಗೆ? ಬೇಕ್ರಿ ಐಟಮ್ ಇಷ್ಟ ಅಲ್ಲ? ನೋಡಿ ಹೇಳಿ ಗೈಸ್, ಬುದ್ಧಿ ಹೇಳಿ, ಕಮೆಂಟ್ ಹಾಕಿ. ತಿನ್ನಬಾರ್ದು ಅಂತ ಹೇಳಿ. ಈಗ ನಾನು ಊಟ ಮುಗಿತು. ಪಟ ಬಡೆ ತೊಳೆದ್ಬಿಡ್ತೀನಿ. ಬಡೆ ತೊಳೆದು ಸ್ವಲ್ಪ ಓದ್ಕೊಂಡು ಕುಂದ್ರೋದೆ. ಈಗ ಸ್ವಲ್ಪ ರೇಷನ್ ತರೋ ಇದೆ, ಆಮೇಲೆ ತರ್ತೀನಿ ಮನೆ. ರೇಷನ್ ಅಂದರೆ ಮನೆ ತಿನಿಸಿ, ಬೇಳೆ ಸಕ್ಕರೆ ಅವನ್ನೆಲ್ಲ. ಇವಾಗ ಹೋಗಮ್ಮ. ಸೊ ಈ ಬಂಡೆನೆಲ್ಲ ಒರೆಸ್ಕೊಂಡೆ. ಇಷ್ಟು ಇದನ್ನೆಲ್ಲ ಒರೆಸ್ಕೊಂಡು ನಾನು ಎವ್ರಿಡೇ ಈವ್ನಿಂಗ್ ಸ್ನಾನ ಮಾಡ್ತೀನಿ. ಹಂಗಾಗಿ ಈವ್ನಿಂಗ್ ಪೂಜೆ ನಮಗಿರುತ್ತೆ. ಬೆಳಗ್ಗೆ ಹೊತ್ತಲ್ಲಿ ರೋಹಿತೆ ಮಾಡ್ತಾನೆ, ತುಂಬ ಚೆನ್ನಾಗಿ ಮಾಡ್ತಾನೆ. ಅವನಿಗೂ ಕಲಿಸಿದ್ದೀನಿ ಮಾಡೋದನ್ನು. ಸೊ ಗಂಡ್ಮಕ್ಳು ಇದೆ ಏನು ಚಿಕ್ಕ ವಯಸ್ಸಿಂದನೇ ಪೂಜೆ ಮಾಡೋದು ಎಲ್ಲ ಒಳ್ಳೆ ಹ್ಯಾಬಿಟ್ಸ್ ಕಲಿಸ್ತಾ ಹೋದರೆ ದೊಡ್ಡವರಾದ್ಮೇಲೆ ಕೂಡ ಆ ಗುಣಗಳು ಹಾಗೆ ಉಳ್ಕೊತಾವೆ ಅನ್ನೋದು ನನ್ನ ಅಭಿಪ್ರಾಯ. ತುಂಬ ಚೆನ್ನಾಗಿದೆ. ಸೊ ಇವಾಗಿಂದಲೇ ಅವನಿಗೆ ಒಳ್ಳೆ ಹ್ಯಾಬಿಟ್ಸನ್ನು ಬೆಳೆಸ್ತಾ ಇದ್ದಾನೆ.
ಕೆಲಸ ಮಾಡ್ತಾನೆ, ತಿಂತಾನೆ. ಅವ್ನು ಕೆಲಸ ಮಾಡ್ತಾನೆ. ತಿಂತಾನೆ. ರೋಯ್ ಬೇಕಾ? ಬೇಕು ಬೇಕು ಹಾಂ ಬೇಕು ಬೇಕು ಬೇಕಾ ಬೇಕಾ? ಬೇಕು ಬೇಕು ಕೂಡ ಒಂದು ಸರ್ತಿ ಬೇಕ್ರಿಯಲ್ಲಿ ತಂದುಬಿಟ್ರೆ ಒಂದು 400 500 ಹೋಗುತ್ತೆ. ಹಂಗೆ ತಂದರೆ ಒಂದು ಮಿನಿಮಮ್ ಅಂದರೆ ಒಂದು 5 ಡೇಸ್ ಆಗುತ್ತೆ. 4-5 ಡೇಸ್ ಅಷ್ಟೇ. ಸೊ ಮತ್ತೆ ಹೋಗೋದು ಮತ್ತೆ ತರೋದು, ಇದೇ ಕತೆ ಆಗೋಗಿದೆ ನಮ್ಮ ರೋಯಿ ಜೊತೆ. ನಮ್ಮ ಒಂದು ಆಸನ ರೆಡಿಯಾಗಿದೆ. ಸೊ ಇಲ್ಲೇ ಕೂತ್ಕೊಂಡು ಹೊರಗಡೆ ಕೂತ್ಕೊಂಡೇ ಓದೋದು. ವಾವ್ ನೈಸ್ ನೈಸ್ ನೈಸ್. ಈ ಕಡೆದು ಶಾರು, ಆ ಕಡೆದು ರೋಯಿ. ಓಕೆ. ಸೊ ಗ್ಯಾಪಲ್ಲಿ ನಾವು ಸ್ಪ್ರೈಟ್ ಕುಡ್ತಾ ಇದ್ದೀವಿ. ಮೈ ಗಾಡ್, ಇದು ಎಷ್ಟನೇ ಸತಿ ಕುಡಿಯೋದು? 3ನೇ ಸತಿ. ಸ್ವಲ್ಪ ಬ್ರೇಕ್ ತಗೊಂಡಾಗ ಏನಾದರೂ ತಿಂತಾ ಇರಬೇಕು, ಇಲ್ಲಾಂದರೆ ಮೈಂಡು ಸ್ಟ್ರೆಸ್ ಆಗುತ್ತೆ. ಎಲ್ಲ ಖಾಲಿ ಮಾಡ್ಬೇಕಂತ ಅವನು ಪ್ಲ್ಯಾನು. ಇಷ್ಟು ಮಿಕ್ಕಿದೆ ಗೈಸ್, ಎಲ್ಲ ಖಾಲಿ ಮಾಡ್ಬೇಕಂತಿದ್ದಾನ. ಹೇಳ್ತದಲ್ಲ ಪಾಪ. ಎಲ್ಲ ಹಾಕಿ ನನಗೆ ಕ್ಲಾಸ್ ಆಗ್ತದೆ. ಏನು ಸಿಗ್ತಾ ನಿನಗೆ ಫುಲ್ ನನಗೆ ಆತ ಖಾಲಿ ಎದಕ್ಕ ನಿನ್ ಫುಲ್ ನನಗೆ ಆತ ಇಲ್ಲ ಹಾಕಿನಲ್ಲ. ಮತ್ತೇನು ಕಾಲಾಗಿಲ್ಲ, ಸ್ಪ್ರೈಟ್ ಒಂದೇ ಖಾರ ಹೋಗ್ಬಿಟ್ಟೈತೆ. ಏನು ಗೊತ್ತಾ, ತಾಸಿಗೆ ಒಂದೊಂದು ಸತಿ ಹಾಕ್ಬಿಡತ್ತಲ್ಲ, ಖಾಲಿ ಆಗದಂಗಿರ್ತದ. ಫಿನಿಶ್ ಗೋ. ಎಲ್ಲ ಲಿಪ್ ಇದು ಮಾಡೋದು. ಓಕೆ ಗೈಸ್, ಈಗ ಇನ್ನೊಂದು 20 ನಿಮಿಷ ಹೋಗ್ತೀನಿ ಕ್ಲಾಸ್ಗೆ. 20 ನಿಮಿಷ ಆದಮೇಲೆ ನಾನು ತಿನ್ನೋದು. 20 ನಿಮಿಷ ಆದಮೇಲೆ ನಾವು ಊಟ ಮಾಡಬೇಕು. 20 ನಿಮಿಷ ಆದಮೇಲೆ ಊಟ ಮಾಡಬೇಕು. ಹಾಗೆ ನೀವು ಮನಗಿಸ್ಬೇಕು. ಮನಸ್ಸಿದ ಮೇಲೆ ಸ್ವಲ್ಪ ನಾನು ಕೂಡ ಸ್ವಲ್ಪ ಮಲ್ಕೊಂಡು ಏನಾದರೂ ಕ್ಲಾಸ್ ನೋಡಬೇಕು. ಅದಾದಮೇಲೆ ಸ್ವಲ್ಪ ಎಡಿಟಿಂಗು ಅದು ಇದು ಇದೆ. ಸೊ ಇಷ್ಟು ಮಧ್ಯಾಹ್ನದ ಒಂದು ವ್ಲಾಗ್ ಆಗಿರುತ್ತೆ. ಈಗ ಒಂದು ಸುಮಾರು 2 ಗಂಟೆ ಆಗಿದೆ. ನೋಡುವ, ಏನದು ಈ ಮಧ್ಯಾಹ್ನದ ಮೇಲೆ ಓದಬೇಕು ಅಂದರೆ ತುಂಬ ಇದು ಇರಬೇಕು, ಏನಾದರೂ ಹೋಲ್ಡ್ ಮಾಡಿ ಇಟ್ಕೋಬೇಕು ಒಂದು ಪೇಷನ್ಸ್ನ. ಇಲ್ಲ ಅಂತಂದರೆ ಈ ಬಿಸಿಲಿಗೆ ಓದೋಕ್ಕೆ ಆಗಲ್ಲ. ನೋಡುವ ಹೆಂಗಾಗುತ್ತೆ ಅಂತ. ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಎರಡು ನನ್ವೇ ಗೊತ್ತಿತ್ತು ನನಗೆ ಅಂತ. ಸೊ 2 ಪಾರ್ಸೆಲ್ ಬಂದಿತ್ತು. ಅದನ್ನು ಓಪನ್ ಮಾಡಿದ್ವಿ. ಇದೇನಿಲ್ಲ, ಶಾರ್ಟ್ಸ್ ಇದು. ಈ ಥರ ಇರುತ್ತೆ ಶಾರ್ಟ್ಸು. ಅಜಿಯೋದಿಂದ ತರಿಸಿರ್ತಕ್ಕಂಥದ್ದು ಶಾರ್ಟ್ಸ್ ಇದು. ಇದು ಒಂದು ಇದರದ್ದು. ಇದು ಓಪನ್ ಮಾಡು. ಇದು ಒಂದು ಟೀ ಶರ್ಟ್. ಇದು ಓಪನ್ ಮಾಡಿ ಸರಿ. ಇದು ಟೀ ಶರ್ಟ್ ಅಲ್ಲ, ಪ್ಯಾಂಟ್. ಇದು ಪ್ಯಾಂಟ್ ಟೀ ಶರ್ಟ್ ನೋಡ, ಇದಲ್ಲೇ ಕಲರ್ ಹಂಗೈತದ ಅಷ್ಟೇ. ಸೊ ನೋಡಿ, ಇದು ಒಂದು ಟೀ ಶರ್ಟು. ಇದೇನಾಗಿದೆ?
ಸೊ ಇನ್ನೂ ಸುಮಾರು ಆರ್ಡ್ರ್ ಮಾಡಿದ್ದೀನಿ ಡೈಲಿ ವೇರ್ಗೆ, ಇನ್ನೂ ಅದು ಆನ್ ದ ವೇಯಲ್ಲಿದ್ದಾವೆ. ಸೊ ಅಜಿಯೋದಲ್ಲಿ ಕ್ವಾಲಿಟಿ ತುಂಬ ಚೆನ್ನಾಗಿರ್ತದೆ ಕಂಪೇರ್ ಟು ಬೇರೆ ಅದರ್ ಆನ್ಲೈನ್ ಶಾಪಿಂಗ್ ಆ್ಯಪ್ಸ್ಗೆ. ಸೊ ಇದು ತುಂಬ ಚೆನ್ನಾಗಿದೆ. ಕ್ಲಾತ್ಸ್ ಅಂತೂ ಏನೂ ಹೆಸರಿಡಂಗಿಲ್ಲ, ಚೆನ್ನಾಗಿ ಬರ್ತದೆ. ಸೊ ನೋಡೋಣ ನೆಕ್ಸ್ಟ್ ಇನ್ನೂ ಬರೋ ಇದ್ದಾವೆ, ಬಂದಾಗ ಮತ್ತೆ ಎಲ್ಲ ಒಟ್ಟಿಗೆ ತೋರಿಸ್ತೇನೆ. ಅಣ್ಣಗೆ ಎಪ್ಸು, ಪಪ್ಪಿ ಕೊಡು ಅಣ್ಣಗೆ, ಪಪ್ಪಿ ಕೊಡು ಅಣ್ಣಗೆ, ಪಪ್ಪಿ ಕೊಡು. ಇನ್ನೊಂದು ಕೊಡು ಅಣ್ಣಗೆ, ಪಪ್ಪಿ ಕೊಡು. ಎದ್ದೇಳನ್, ಎದ್ದೇಳನ್ ಎಪ್ಸು. ಅಣ್ಣಾನು ಪಪ್ಪಿ ಕೊಡು. ಅಣ್ಣಗೆ ತಿನ್ನಕ್ಕೆ ತರಂಬ, ತಿನ್ನಕ ಎದ್ದು ತಿಂತದ ಅಣ್ಣ. ಬಾ ಚಿನಿ. ಎಲ್ಲವೂ ಸ್ವಲ್ಪ ಹಾಕಿದ್ದೀನಿ. ರೋಹಿತ್ ಕೊಡೋಣ, ತಗ ರೋಹಿತ್. ಯಾವುದು ಅದು ಚೋಕಸಲ್ಲ, ಕೊಡ್ತೀನಿ. ಆ ಚಿನ್ನಿಗೆ ಸ್ವಲ್ಪ ಬಾದುಷ್ ತಿನ್ಸು, ಚೆಲ್ತಾಳೆಲ್ಲ. ನೋಡಕ್ಕೆ ಕೈ ಹಾಕಿದ್ರ ತಗೊಳ್ಳಿ. ಚಿನ್ನಿಗೆ ಸ್ವಲ್ಪ ಬಾದುಷ್ ತಿನ್ಸು, ಅದಕ್ಕೆ ಕೊಡು. ತಿನ್ನೋ ಬಿಸ್ಕೆಟ್ ಎಲ್ಲ ಎರಡು ಕೊಡ್ಬೇಡ, ಅದು ಎಲ್ಲ ಚೆಲ್ತತೆ. ಏಕೆ ಬಿಸ್ಕೆಟ್ ತಿನ್ಬೇಕಲ್ಲ ಆಕೆ. ಬಾದುಷ್ ಕೊಡು. ಮೂರ್ತು ಕೊಡು, ಬಾದುಷ್ ಸಾಕು. ಹೊಲಕ್ಕೆ ಮೂರ್ತು ಕೊಡಕ್ಕೆ ಕೈಯೇ ತಿನ್ನು ಬಿಡು ಅಂದ್ಬಿಡ್ಲ. ಉಗುಳು ಏನು ಬುವಾ? ಏ ಬಾ, ತಗ್ಗ. ಚಿನ್ಯಾ ಕುಚ್ಚೆ ಚಿನಿ ಅಂಜಿಕೆ ಅವಳಕ್ಕೆ ಹಂಗೆ ಮಾಡಬಾರ್ದು, ಹಿಂಗೆ ಮಾಡ್ಬೇಕು. ಬೂ ಮ್ಯಾ ಚಿನಿ ಬಾ ಇಲ್ಲಿ ಬಾ. ಅಲ್ಲಿಗ ಅಲ್ಲಿಗ ಅಲ್ಲಿ ಏ ಬಚ್ಚ ಬಾಯ ಅಲ್ಲಿಗ ಬಾಯ್ತಿರಿ ಬಾಯ್ ಚಿನಿ ಹಿಂಗೆ ಮಾಡು. ಚಿನಿ ನನಗೆ ಬರಕ್ಕ ಮಾಡು, ನೀ ಮಾಡು ನಿನ್ನ ಕತರಿ. ಹಿಂಗೆ ಮಾಡಿ, ಹಿಂಗೆ ಅಂತ ಮಾಡಿ ನೋಡೋಣ ಹೆಂಗೆ ಮಾಡ್ತಿ. ವಾನ ಏನು ಕುಚ್ಚ ಬಿದ್ಲು ಇಲ್ಲಿ ಮ್ಯಾಲೆ ಕೂತ ಎದ್ದಾಳ. ಹಿಂಗೆ ಮಾಡು, ಮಾಡು ಮಾಡು. ಸಾರು ಯಾರಿಗೆ ಕೊಡ್ತಿ? ಸಾರು ಮುಂಜಾನೆ ಪುಳಿಯೋಗರೆ ಮಾಡಿದ್ದೆ, ಅದರೇ ಅದನ್ನೇ ಉಂಟು. ಬೇಷ ಆಗಿತ್ತಾ? ಇವತ್ತು ನಿನ್ನೆ ಮೈ ಎಲ್ಲ ಒಳ್ಳೆ ಸೇರಿಸಿ ಬಿಡ್ತೀನಿ ಸಾರು ಬಾರು. ಚಿನಿ ಹಿಂಗೆ ಮಾಡು. ಸಾರು ಬೇಸಿ
ಒಂದು ಸಾಬೂನು ಬೇಷತ್ತೆ ಮಾಡು ಸೌಂಡ್ ಬಿಡು ಸೌಂಡ್. ಹಾಯ್ ಬಾಯ್ ಹೇಳು ಬಾಯ್ ಹೇಳು ಬಾಯ್ ಬಾಯ್ ಬಾಯ್.